ಸ್ವಲ್ಪ ಹಂಗಲ್ಲ, ಇಲ್ಲಿ ಕುಕ್ಕದ್ ಇಲ್ಲಿಗೆ. ನಾಟಿ ಕೋಳಿ ಮೊಟ್ಟೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ 7 ಡೇಸ್ ಬ್ರೇಕ್ಫಾಸ್ಟ್ನಲ್ಲಿ ನಾನು ಮಾಡ್ತಿರೋದು ದೋಸೆ. ಅಂಡ್ ನಮ್ಮನೇಲಿ ಕೋಳಿ ಇದೆ, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆಲ್ರೆಡಿ ನಾವು ಕೋಳಿ ತಂದಿದ್ವಿ, ನಾಟಿ ಕೋಳಿನ. ಸೊ ಆ ಕೋಳಿಗಳು ಆಗಲೇ ಮೊಟ್ಟೆ ಇಡ್ತಾ ಇದೆ. ಮೊಟ್ಟೆ ಇಟ್ಟು ಮರಿ ಮಾಡೋಣ ಅಂತ ಯೋಚನೆ ಮಾಡಿದ್ವಿ, ಆದರೆ ಮರಿ ಮಾಡೋದಕ್ಕೆ ಕೋಳಿ ಅದೇನೋ ಕುಕ್ಕು ಕುಕ್ಕು ಅನ್ಬೇಕಂತೆ, ಅದಿನ್ನೂ ಅಂದಿಲ್ಲ. ಅದಕ್ಕೇನೆ ಇವಾಗ ಮೊಟ್ಟೆನ ಕುಡ್ಕೊಂಡ್ಬಿಡೋಣ, ಮಕ್ಳಿಗೆ 1-2 ಕೊಡೋಣ, ತುಂಬ ಹಳೆಯವಾಗ್ಬಿಡುತ್ತೆ ಮೊಟ್ಟೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಒಂದೊಂದು ಮೊಟ್ಟೆನ ಕುಡಿಸ್ತಾ ಇದ್ದೀನಿ. ಮೊಟ್ಟೆನ ಹೊಳಿತಾಕಬೇಡ, ಒಳಗಡೆ ಮೊಟ್ಟೆ ಒಳಗಡೆ ಹೊಳಿತಾಕ ಹೋಯ್ತಾ ಪೂರ್ತಿ. ಈ ತರ ಚೆನ್ನಾಗೈತೆ ನೋಡಿ, ಚೆನ್ನಾಗಿರುತ್ತೆ. ಸ್ಮೆಲ್ ಸ್ಮೆಲ್ ಸ್ಮೆಲ್. ಕುಡಿ, ಹಂಗೆ ಬೈಕಕ್ಕ. ನಾಟಿ ಕೋಳಿ ಮೊಟ್ಟೆ, ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಇದು. ಅಂಡ್ ಇವತ್ತು 7 ಡೇಸ್ ಬ್ರೇಕ್ಫಾಸ್ಟ್ ನಲ್ಲಿ ನಾನು ಆಗ್ಲೇ ಹೇಳ್ದಾಗೆ ನಾವು ಮಾಡ್ತಿದೀವಿ ದೋಸೆ. ಇವತ್ತು ಡೇ 3. ಅಂಡ್ ನಾನು ದೋಸೆನ ಕಲ್ಸೋದು ಹೇಗೆ, ಹಿಟ್ಟುಗಳನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಏನೂ ತೋರಿಸ್ತಿಲ್ಲ. ಬರೀ ಜಸ್ಟ್ ನಿಮಗೆ ಒಂದು ಐಡಿಯಾ ಇರಲಿ ಅಂತಂದ್ರೆ 7 ದಿವಸಕ್ಕೆ ಯಾವ್ಯಾವ ರೀತಿ ತಿಂಡಿ ಮಾಡೋದು ಅನ್ನೋದು ಐಡಿಯಾ ಇರಲಿ ಅನ್ನೋದಕ್ಕೋಸ್ಕರ ಬರೀ ಜಸ್ಟ್ ತಿಂಡಿ ಹೆಸರುಗಳನ್ನ ಹೇಳಿ ತಿಂಡಿ ಪ್ರಿಪೇರ್ ಮಾಡ್ತಿದ್ದೀನಿ. ಆಸ್ ಯೂಶುವಲ್ ನಾವು ಗೊತ್ತಲ್ಲ, ತವಾ ಅಗ್ಲಕ್ಕೆ ಹಂಚಗ್ಲಕ್ಕೆ ರೊಟ್ಟಿ, ದೋಸೆ, ಚಪಾತಿಗಳನ್ನ ಮಾಡೋದು. ಅಂಡ್ ಇದ್ರ ಜೊತೆಗೆ ನಾನು ಸೂಪರ್ ಆಗಿರೋ ಉಪ್ಪಿನಕಾಯಿ ಕೂಡ ಮಾಡಿದ್ದೆ. ಉಪ್ಪಿನಕಾಯಿನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಟ್ರೆಡಿಷನಲ್ ಟೈಪ್ ಉಪ್ಪಿನಕಾಯಿನ ಮಾಡಿದ್ದೀನಿ. ಅಂಡ್ ಇವತ್ತಿನ ಈ ತಿಂಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಅಂಡ್ ಇವತ್ತು ದೋಸೆ ಈಸ್ ರೆಡಿ ವಿತ್ ಉಪ್ಪಿನಕಾಯಿ ಅಂಡ್ ಚಟ್ನಿ. ಥ್ಯಾಂಕ್ ಯು.